ಎಲ್ಲರಿಗೂ ನಮಸ್ಕಾರ. ಹಿಂದಿನ ಭಾಗದಲ್ಲಿ ಎಲ್ಲಾ ದೇವತೆಗಳು ಸೇರಿ ಬೃಹಸ್ಪತ್ಯಾಚಾರ್ಯರ ಮಗನಾದ ಕಚನನ್ನು ಶುಕ್ರಾಚಾರ್ಯರ ಬಳಿ ತೆರಳಿ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡು ಬರಲು ಆರಿಸಿರುತ್ತಾರೆ ಎಂದು ತಿಳಿದೆವು. ಕಚನನ್ನೇ ಏಕೆ ಆರಿಸಿರುತ್ತಾರೆ ಎಂದರೆ, ಆ ರಾಕ್ಷಸರ ಗುರುಗಳಾದ ಶುಕ್ರಾಚಾರ್ಯರ ಬಳಿ ಹೋಗಿ ಮೃತ ಸಂಜೀವಿನಿ ಎಂಬಂತಹ ಅದ್ಭುತ ವಿದ್ಯೆಯನ್ನು ಕಲಿತುಕೊಂಡು ಬರಲು ಅತ್ಯಂತ ಸಂಯಮ, ತಾಳ್ಮೆ, ಗುರು ಶುಶ್ರೂಷೆ, ಪ್ರೌಢಿಮೆ ಎಲ್ಲಾ ಗುಣಗಳನ್ನು ಹೊಂದಿರಬೇಕು. ಈ ಎಲ್ಲಾ ಗುಣಗಳು ಅದ್ಭುತವಾಗಿ ಸಮ್ಮೇಳನವಾಗಿರುವಂತಹ ಆ ಕಚನೇ ಇದಕ್ಕೆ ಸೂಕ್ತ ಎಂದು ಆರಿಸಿರುತ್ತಾರೆ. ಬೃಹಸ್ಪತ್ಯಾಚಾರ್ಯರು ತಮ್ಮ ಮಗನಿಗೆ ಹೇಳುತ್ತಾರೆ, ನೋಡಪ್ಪ ಕಚ್ಚ, ನೀನು ಶುಕ್ರಾಚಾರ್ಯರ ಬಳಿ ತೆರಳಿ ಈ ವಿದ್ಯೆಯನ್ನು ಕಲಿತುಕೊಂಡು ಬಂದಲ್ಲಿ ದೇವತೆಗಳಿಗೆ ಮಹದುಪಕಾರವಾಗುತ್ತದೆ. ಇದರಿಂದ ಯಜ್ಞದಲ್ಲಿ ನಿನಗೂ ಹವಿರ್ಭಾಗ ದೊರೆಯುತ್ತದೆ ಎಂದು ತಿಳಿಸುತ್ತಾರೆ. ಅದಕ್ಕೆ ಕಚ, ಅಪ್ಪ, ನನಗೆ ಯಾವ ಫಲಾಪೇಕ್ಷೆಯೂ ಇಲ್ಲ. ನನ್ನ ಒಂದು ಈ ಕಾರ್ಯದಿಂದ ದೇವತೆಗಳಿಗೆ ಅನುಕೂಲವಾದರೆ ನನಗೆ ಅಷ್ಟೇ ಸಾಕು ಎಂದು ಹೇಳಿ ಶುಕ್ರಾಚಾರ್ಯರ ಬಳಿ ತೆರಳುತ್ತಾನೆ. ಶುಕ್ರಾಚಾರ್ಯರ ಬಳಿ ತೆರಳಿ, ಆಚಾರ್ಯರೇ, ನಾನು ನಿಮ್ಮ ಶಿಷ್ಯನಾಗ ಬಯಸುತ್ತೇನೆ. ನಿಮ್ಮಿಂದ ವಿದ್ಯೆಯನ್ನು ಅಪೇಕ್ಷಿಸಿ ನಿಮ್ಮ ಬಳಿ ಬಂದಿದ್ದೇನೆ ಎಂದು ಹೇಳಿದಾಗ ಶುಕ್ರಾಚಾರ್ಯರು ಅವನಿಗೆ ಅನೇಕ ಪರೀಕ್ಷೆಗಳನ್ನು ಒಡ್ಡುತ್ತಾರೆ. ಮತ್ತು ನೀನು ನನ್ನ ಶಿಷ್ಯನಾಗಬೇಕಾದರೆ ಮೊದಲು ನನ್ನ ವಿಶ್ವಾಸವನ್ನು ಗೆಲ್ಲಬೇಕು. ನಿನ್ನ ಮೇಲೆ ನನಗೆ ನಂಬಿಕೆ ಬಂದಾಗ ಮಾತ್ರ ನಾನು ನಿನಗೆ ವಿದ್ಯೆಯನ್ನು ಕಲಿಸಿಕೊಡುತ್ತೇನೆ ಎಂದು ತಿಳಿಸುತ್ತಾರೆ. ಅದಕ್ಕೆ ಒಪ್ಪಿಕೊಂಡಂತಹ ಆ ಕಚ ಪ್ರತಿ ನಿತ್ಯದಲ್ಲೂ ಅವರ ಆಶ್ರಮದಲ್ಲಿ ಕೆಲಸಗಳನ್ನು ಮತ್ತು ಗುರು ಶುಶ್ರೂಷೆಯನ್ನು ಮಾಡಲು ಆರಂಭಿಸುತ್ತಾನೆ. ಆ ಆಶ್ರಮದ ಕಸಗುಡಿಸುವುದು, ಗೋವುಗಳನ್ನು ಮೇಯಿಸಿಕೊಂಡು ಬರುವುದು, ಗೋಶಾಲೆಯನ್ನು ಸ್ವಚ್ಛವಾಗಿ ಒಪ್ಪಟವಾಗಿಡುವುದು, ಹಾಲು ಕರೆಯುವುದು, ಹೂವನ್ನು ತರುವುದು ಮುಂತಾದ ಅನೇಕ ಕೆಲಸಗಳನ್ನು ನಿತ್ಯದಲ್ಲಿ ಮಾಡುತ್ತಾ ಗುರು ಶುಶ್ರೂಷೆ, ಗುರುಪತ್ನಿಯ ಸೇವೆ ಎಲ್ಲವನ್ನೂ ಮಾಡುತ್ತಾ ಆಶ್ರಮದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಇರುತ್ತಾನೆ. ಇದರಿಂದ ಆ ಶುಕ್ರಾಚಾರ್ಯರಿಗೆ ಅವನ ಮೇಲೆ ನಂಬಿಕೆ, ವಿಶ್ವಾಸಗಳು ಹುಟ್ಟುತ್ತವೆ. ಅವರು ಅವನನ್ನು ಶಿಷ್ಯನಾಗಿ ಸ್ವೀಕರಿಸಲು ಮನಸ್ಸು ಮಾಡುತ್ತಾರೆ. ಅವನಿಗೆ ಚಿಕ್ಕ ಪುಟ್ಟ ವಿದ್ಯೆಗಳನ್ನು ಕಲಿಸಿಕೊಡಲು ಆರಂಭಿಸುತ್ತಾರೆ. ಇದರ ಒಟ್ಟೊಟ್ಟಿಗೆಯೇ ಅವರ ಮಗಳಾದ ದೇವಯಾನಿಗೂ ಅವನ ಮೇಲೆ ಮನಸ್ಸಾಗುತ್ತದೆ. ಅವನು ನೋಡದೇ ಇದ್ದರೂ ಅವಳು ಮಾತ್ರ ಅವನನ್ನು ಮೋಹಿಸಲು ಆರಂಭಿಸುತ್ತಾಳೆ, ಪ್ರೀತಿಸಲು ಆರಂಭಿಸುತ್ತಾಳೆ. ಶಿಷ್ಯತ್ವ, ಗುರುವಿನ ಬಳಿ ಪಡೆದ ಶಿಷ್ಯತ್ವ ಆ ಕಚನಿಗೆ ವರವಾಗುತ್ತದೋ ಶಾಪವಾಗುತ್ತದೋ, ಅವನು ಯಾವ ಸಂಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ, ರಾಕ್ಷಸರು ಅವನನ್ನು ಆ ಗುರುಗಳ ಬಳಿ ಹಾಗೆಯೇ ಇರಲು ಬಿಡುತ್ತಾರಾ? ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ.